ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಒಂದು ಮಾಡಿಕೊಂಡಿದೆ, ಅದೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಭವಿಷ್ಯದ ಒಂದು ದಿನಗಳಲ್ಲಿ, ಆದರೆ ಮುಂದೆ ಬರುವಂತಹ ಒಂದು ದಿನಗಳಲ್ಲಿ ಈ ಒಂದು ಎರಡೂ ಪಕ್ಷದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಈ ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಏನೋ ಒಂದು ಪ್ಲಾನನ್ನು ಮಾಡುತ್ತಾ ಇದ್ದಾರೆ. ಎಲ್ಲ ಪ್ಲಾನ್ ಏನು ಅಂತಂದರೆ, ಮುಂದೆ ಬರುವಂತಹ ಒಂದು ಚುನಾವಣೆಗಳಿಗೆ ಇವರ ಒಂದು ರಣತಂತ್ರವನ್ನು ಹೂಡ್ತಾ ಇದ್ದಾರೆ ಅಂತ ಮಾತು ಅಥವಾ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಮುಂದೆ ZP ಮತ್ತು TP ಒಂದು ಎಲೆಕ್ಷನ್ಗಳು ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತವೆ. ಅದರ ಜೊತೆಗೆ ಮುಂದೆ ಬರುವಂತಹ ಒಂದು ವಿಧಾನಸಭೆ ಏನಿದೆ, ಆ ಎಲ್ಲ ಒಂದು ಚುನಾವಣೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ JDS ಆಗಿರ್ಬೋದು, BJP ಆಗಿರ್ಬೋದು, ಇವರಿಬ್ಬರೂ ಕೂಡ ನಾವು ಕಾಂಗ್ರೆಸ್ಸನ್ನು ಮಣಿಸಲೇಬೇಕು ಅಂತ ಹೇಳಿ ಕೂತ್ಬಿಟ್ಟವರ ಥರ ಕಾಣ್ತಾ ಇದೆ. ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಮಾಜಿ ಪ್ರಧಾನಿಯಾಗಿರುವಂತಹ HD ದೇವೇಗೌಡರು ಏನಿದ್ದಾರೆ, ಅವರು ತಮ್ಮ ನಿಲುವನ್ನು ಈಗ ಹೊರಗಾಕಿರುವಂಥದ್ದು ಅದು ಆಂತರಿಕ ಗೊಂದಲಗಳಿಗೆ ಈಗ ಕಾರಣವಾಗ್ತಾ ಇದೆ. ಮತ್ತು ಕೆಲವೊಂದು ಅಂದರೆ ಕಾಂಗ್ರೆಸ್ನಲ್ಲಿ ಆದರೆ ಇವರಿಬ್ಬರ ಒಂದು ಪಕ್ಷದಲ್ಲಿ ಮಾತ್ರ ಇದು ಸ್ವಲ್ಪ ಒಂದು ರೀತಿಯಲ್ಲಿ ಎಲ್ಲ ಒಂದು ವಿವಾದಗಳಿಗೆ ತೆರೆ ಎಳೆದಂತೆ ಕಾಣ್ತಾ ಇದೆ. ಇದೇ ವೇಳೆ ಕಾಂಗ್ರೆಸ್ ಈ ಸಮಾನವಾದಂತಹ ಒಂದು ಎದುರಾಳಿ ಆಗ್ತಾ ಇದ್ದೀವಿ ನಾವು ಅಂತ ಹೇಳಿ ಈ ಎರಡೂ ಪಕ್ಷಗಳು ಈಗ ಒಟ್ಟಾಗಿ ಒಮ್ಮನಸ್ಸಿನಿಂದ ಹೋರಾಟ ಮಾಡೋದಕ್ಕೆ ಮುಂದಾಗ್ಬಿಟ್ಟಿವೆ. ಯಾಕಂದರೆ ಚುನಾವಣಾ ಒಂದು ಕಣದ ಲೆಕ್ಕಾಚಾರ ಏನಿದೆ, ಅದರ ಒಂದು ಸಮೀಕರಣಗಳು ಬದಲಾಗ್ತಾ ಹೋಗ್ತಾ ಇದೆ ಎನ್ನುವಂಥ ಒಂದು ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇತ್ತು ಈ ಒಂದು ವಿಚಾರಕ್ಕೆ. ಹೀಗಾಗಿ ರಾಜಕೀಯದ ಒಂದು ವಲಯದಲ್ಲಿ, ರಾಜಕೀಯ ಪಡಸಾಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಇವೆರಡೂ ಪಕ್ಷಗಳು ಕೂಡ ಮೈತ್ರಿಯನ್ನು ಮಾಡಿಕೊಂಡಿದ್ವು. ಅದರ ಪರಿಣಾಮವಾಗಿ ಕಾಂಗ್ರೆಸ್ನ ಒಂದು ನಾಗಾಲೋಟಕ್ಕೆ ಕಡಿವಾಣ ಹಾಕುವಲ್ಲಿ ಯಶಸ್ವಿ ಕೂಡ ಆಗಿದ್ವು. ಯಾಕಂದರೆ ಇದರ ಜೊತೆಗೆ JDSನ ಒಂದು ನೆಲೆ ಏನಿತ್ತು ಅದನ್ನು ಉಳಿಸ್ಕೊಂಡಿತ್ತು. BJPಗೆ ಒಂದು ಸೇರಿರೋದ್ರಿಂದ BJP ಪಕ್ಷದ ಒಂದು ವರ್ಚಸ್ಸೇನಿದೆ ಅದು ಎಲ್ಲೋ ಒಂದು ಕಡೆ JDSಗೆ ಬಲವನ್ನು ಕೂಡ ತಂದಿತ್ತು. ಯಾಕಂದರೆ JDS ಪಕ್ಷ ಏನಿದೆ ಎಲ್ಲೋ ಒಂದು ಕಡೆ ಅದರ ಒಂದು ಸ್ಥಾನಗಳು ಕಡಿಮೆ ಆಗ್ತಾ ಬಂತು, ಅದರ ವರ್ಚಸ್ಸು ಕಡಿಮೆ ಆಗ್ತಾ ಬರ್ತಿತ್ತು. ಅದೇ ಒಂದು ಸಮಯದಲ್ಲಿ ಪ್ಲಾನ್ ಮಾಡಿಕೊಂಡು ಇಬ್ಬರು ಕೂಡ BJP ಮತ್ತು JDS ಇಬ್ಬರು ಮೈತ್ರಿ ಆಗೋಣ, ಮೈತ್ರಿಯಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಣ, ಕಾಂಗ್ರೆಸ್ಸನ್ನು ನಾವು ಸೋಲಿಸೋಣ ಎನ್ನೋ ಅರ್ಥದಲ್ಲಿನೇ ಅವರು ಒಂದಾಗಿದ್ದರು. ಆದರೆ ಈ ಒಂದು ಮೈತ್ರಿ ಎಷ್ಟು ದಿನ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು ಕಾಂಗ್ರೆಸ್ ಪಾಳ್ಯದೆ ಮತ್ತು ಬೇರೆ ಬೇರೆ ಒಂದು ನಾಯಕರಲ್ಲಿಯೂ ಕೂಡ. ಮೈತ್ರಿ ಆದರೂ ಕೂಡ ಈ ಒಂದು ಮೈತ್ರಿ ಎಷ್ಟು ದಿನದವರೆಗೆ ಇರುತ್ತೆ, ಎಷ್ಟು ವರ್ಷದವರೆಗೆ ಇರುತ್ತೆ, ಎಲ್ಲ ಚುನಾವಣೆಗೂ ಇರುತ್ತಾ ಅಥವಾ ಕೆಲವೊಂದು ಸೀಮಿತ ಚುನಾವಣೆಗಳಿಗೆ ಮಾತ್ರ ಇರುತ್ತಾ ಎನ್ನುವಂಥ ಒಂದು ಪ್ರಶ್ನೆಗಳಿತ್ತು. ಹೀಗಾಗಿ ಲೋಕಸಭಾ ಚುನಾವಣೆ ಮಾತ್ರವೇ ಇದು ವಿಸ್ತರಣೆ ಆಗಲಿದೆ ಎನ್ನುವಂಥದ್ದು ಕೂಡ ವಿಚಾರ ಏನಿತ್ತು ಇಷ್ಟು ದಿನ ಇತ್ತು. ಆದರೆ ಈ ಒಂದು ವಿಚಾರಕ್ಕೆ ಈಗ ಎಲ್ಲ ಒಂದು ಸ್ಪಷ್ಟನೆ ಸಿಕ್ಕಂತೆ ಆಗ್ತಾ ಇದೆ. ಅಂತಹ ಒಂದು ವಿಚಾರ ಈಗ ಹೊರಗೆ ಬರ್ತಾ ಇದೆ. ಯಾಕಂದರೆ ವಿಧಾನಸಭೆಯ ಒಳ ಮತ್ತು ಹೊರಗೆ ಒಟ್ಟಾಗಿ ಹೋರಾಟ ನಡೆಸಿಕೊಂಡು ಬರಲಾಗಿದ್ದು ಈ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ನಿಯಮಿತವಾಗಿ 10 ವರ್ಷ ಏನಿದೆ, 10 ಹಲವು ಒಂದು ವರ್ಷಗಳಿಂದ ನಾವು ಇರ್ತೀವಿ ಅಂದರೆ ಮುಂದೆ ಹೊರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋದಾದರೆ BJP ಕೇಂದ್ರ ನಾಯಕರೇನಿದ್ದಾರೆ ಅವರು JDS ವರಿಷ್ಠರಂತೆ ಉತ್ತಮ ಅಂದರೆ ಅವರ ಜೊತೆಗೆ ಉತ್ತಮವಾದ ಒಂದು ಸಂಬಂಧವನ್ನು ಹೊಂದ್ಕೊಂಡಿದ್ದಾರೆ. ಕೆಲವೊಂದು ವಿಚಾರಗಳಲ್ಲಿ ಅವರು ಶೇರ್ ಮಾಡ್ಕೊತಾರೆ. ಇನ್ನು ಕೇಂದ್ರದಲ್ಲಿ NDA ಭಾಗವಾಗಿರುವಂತಹ ಕಾರಣ ಎರಡೂ ಪಕ್ಷಗಳ ಒಂದು ರಾಜ್ಯದ ನಾಯಕರು ಒಟ್ಟಾಗಿ ಹೋಗುವಂತಹ ಒಂದು ಪ್ರಯತ್ನವಷ್ಟೇ ಮಾಡಿದ್ರು ಅಂತ ಹೇಳಲಾಗುತ್ತೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ JDS ಮತ್ತು BJP ಏನಿದೆ ಏನೋ ಒಂದು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ. ಅವರ ಉದ್ದೇಶ ಏನು ಅಂತಂದರೆ, ಏನೇ ಆದರೂ ಸರಿ ನಾವು ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು, ಕಾಂಗ್ರೆಸ್ನ ಒಂದು ಓಟ ಏನಿದೆ, ಗೆಲುವಿನ ಒಂದು ಓಟ ಏನಿದೆ ಅದಕ್ಕೆ ನಾವು ಬ್ರೇಕ್ ಆಗಬೇಕು ಎನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಮಾಡ್ತಾ ಇದೆ. ಅದಕ್ಕಾಗಿ HD ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು JDSನ ಇನ್ನು ಅನೇಕ ನಾಯಕರು ಮತ್ತು ಕೆಲವೊಂದು ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಚುನಾವಣಾ ರಾಜಕಾರಣಕ್ಕೂ ಕೂಡ ಜಂಟಿಯಾಗಿ ಧುಮುಕುವುದು ತೀರ್ಮಾನ ಮಾಡಲಾಗ್ತಾ ಇದ್ದಿದೆ ಈ ಒಂದು ವಿಚಾರದ. ಮುಂದಿನ ಒಂದು ಗ್ರೇಟರ್ ಬೆಂಗಳೂರು ಏನಿದೆ ಅದರ ವ್ಯಾಪ್ತಿಯ ಒಂದು ಪಾಲಿಕೆಯ ಚುನಾವಣೆಗಳು ನಡೆಯುತ್ತೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಾನು ಈಗಾಗಲೇ ಹೇಳಿದಾಗೆ ಗ್ರಾಮ ಪಂಚಾಯತಿ, ಎಲ್ಲ ಒಂದು ಎಲೆಕ್ಷನ್ನಲ್ಲಿ ಒಟ್ಟಾಗಿ ಹೋಗುವಂತಹ ಒಂದು ನಿರ್ಧಾರ ಮಾಡಿದೆ ಅಂತ ಈ ಎರಡು ಪಕ್ಷಗಳು ಹೇಳಿಕೊಂಡು ಬರ್ತಾ ಇವೆ. ಈ ಒಂದು ವಿಚಾರ ಈಗ ಹೊರಗೆ ಬಂದರು. ಇನ್ನು ಚುನಾವಣೆಯ ಲೆಕ್ಕಾಚಾರ, ಪಕ್ಷದ ತೀರ್ಮಾನಗಳು ಏನಾಗುತ್ತೆ ಮುಂದಿನ ದಿನಗಳೇ ಬದಲಾಗಬಹುದು. ಆದರೆ ಈ ಒಂದು ಮೈತ್ರಿಯ ಒಂದು ವಿಚಾರದಲ್ಲಿ ಮಾತ್ರ ಹಾಗೆ ಇರುತ್ತೆ. ಎರಡೂ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ ಸಮಾನವಾದಂಥ ಎದುರಾಳಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಏನಿದೆ, ನಾನೇ ಎಲ್ಲ ಕಡೆ ಗೆಲ್ತೀನಿ, BJP ಮತ್ತು JDS ಎರಡೂ ಪಕ್ಷಗಳು ಒಂದಾದರೂ ಕೂಡ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅನ್ನುವಂತಹ ಒಂದು ನಂಬಿಕೆಯನ್ನು ಏನಿಟ್ಕೊಂಡಿದೆ ಅದನ್ನು ನಾವು ಮುರಿತೀವಿ ಅಂತ ಹೇಳಿ ಈಗ ಮೈತ್ರಿ ಸರ್ಕಾರ ಹೇಳ್ತಾ ಇರೋದು. ಹೀಗಾಗಿ ಮುಂಬರುವಂತಹ ಎಲ್ಲ ಚುನಾವಣೆಗಳನ್ನು ಕೂಡ ನಾವು ಒಟ್ಟಾಗಿ ಸ್ಪರ್ಧೆ ಮಾಡ್ತೀವಿ, ಎದುರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸತತ ಸೋಲು ಅಥವಾ ಸ್ಥಳೀಯ ನಾಯಕರ ಒಂದು ಕೊರತೆಯಿಂದ JDS ಏನಾಗಿತ್ತು, ಸಂಘಟನಾತ್ಮಕವಾಗಿ ಸ್ವಲ್ಪ ಕುಂದಿತ್ತು. ಅಂದರೆ ಅದರ ಒಂದು
ನಾಯಕತ್ವದಲ್ಲಿ ಆಗಿರ್ಬೋದು, ನಡೆಸ್ಕೊಳ್ಳುವಂಥ ರೀತಿಯಲ್ಲಾಗಿರ್ಬೋದು, ಜನರು ಅದಕ್ಕೆ ನೀಡುವಂಥ ಬೆಂಬಲದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ JDSಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿತ್ತು. ಪಕ್ಷದವರು ಕೂಡ ಯೋಚನೆ ಮಾಡ್ತಾ ಇದ್ರು, ಏನು ಈ ರೀತಿ ಆಗ್ತಾ ಇದೆ ಅಂತ. ವರ್ಷದಿಂದ ವರ್ಷಕ್ಕೆ ಸ್ಥಾನಗಳು ಕಡಿಮೆ ಆಗ್ತಾ ಬಂದು JDSಗೆ. ಆಗ ಅವರು ಯೋಚನೆ ಮಾಡಿ ನಾವು ಒಂಟಿಯಾಗಿರುವುದು ಸರಿಯಲ್ಲ, ನಾವು ಜಂಟಿಯಾಗಿ ಹೋರಾಟ ಮಾಡೋಣ ಅಂತ ಹೇಳಿ BJPಯ ಜೊತೆಗೆ ಕೈ ಜೋಡಿಸಿದ್ರು. ಅದೇ ಒಂದು ಈ ಮೈತ್ರಿಗೆ ಏನಿದೆ ಈಗ ಅನುಕೂಲ ಆಗ್ತಾ ಇದೆ, ಬೇರೆ ಏನೋ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಪೂರ್ಣ ನೆಲೆ ಕಂಡುಕೊಳ್ಳುವಲ್ಲಿ ಈಗ ಈ ಒಂದು JDS ಪಕ್ಷ ಸ್ವಲ್ಪ ಯಶಸ್ವಿಯಾಗಿದೆ. ಯಾಕಂದರೆ ಅದರ ವರ್ಚಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದೆ. ಈಗ BJPಗೆ ಸೇರಿದಾಗಿಂದ JDS ಪಾಲಿಕೆ ಒಂದು ಕಾಲಘಟ್ಟದಲ್ಲಿ ಮಹತ್ವ ಆಗಿತ್ತು. ಅದ ಪಕ್ಷದ ಒಂದು ನೆಲೆಯನ್ನು ಉಳಿಸ್ಕೊಳ್ಳೋಕೆ, ಅವರ ಭವಿಷ್ಯಕ್ಕಾಗಿ ಭದ್ರಪಡಿಸ್ಕೊಳ್ಳೋಕ್ಕೆ ಪಕ್ಷವನ್ನು ಈಗ ಮೈತ್ರಿ ಮಾಡಿಕೊಂಡು ಮುಂಬರುವಂಥ ಚುನಾವಣೆಗಳಲ್ಲಿ ನಾವು BJP ಜೊತೆ ಹೋಗ್ತೀವಿ, BJP ರೂಪದಲ್ಲಿ ಒಂದಾಗಿ ನಾವು ಬರ್ತೀವಿ, ಕಾಂಗ್ರೆಸ್ ಏನು ಬಲಿಷ್ಠವಾಗಿದೆ ಅಂತ ಹೇಳ್ತೀರಿ ಅದಕ್ಕೆ ನಾವು ತಡೆಯನ್ನು ಒಡ್ಡುತ್ತೀವಿ, ಕಾಂಗ್ರೆಸ್ ಪಡೆ ಏನಿದೆ ಬಲಿಷ್ಠಗೊಳಿಸೋದನ್ನು, ಉತ್ತಮವಾಗಿರುವುದನ್ನು ನಾವು ಬಿಡಲ್ಲ, ನಾವು ನಮ್ಮ ಅವಕಾಶ ಏನಿದೆ ಅದನ್ನು ನಾವು ಉಪಯೋಗಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಿ, ಪ್ರಮುಖವಾಗಿ ತನ್ನ ಬಲವಾದಂತಹ ಒಕ್ಕಲಿಗ ಸಮುದಾಯ ಚದುರಂಗದಂತೆ ನೋಡಿಕೊಳ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ನಲ್ಲಿಯೂ ಕೂಡ ಒಕ್ಕಲಿಗ ನಾಯಕರಿದ್ದಾರೆ, JDSನಲ್ಲಿಯೂ ಕೂಡ ಒಕ್ಕಲಿಗ ನಾಯಕರಿದ್ದಾರೆ, BJPಯಲ್ಲಿಯೂ ಕೂಡ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವರೆಲ್ಲರೂ ಕೂಡ ಸೇರಿಕೊಂಡು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಅದು ಏನೇ ಒಂದು ವಿಚಾರಗಳು, ನಿರ್ಧಾರಗಳು ತೆಗೆದುಬೇಕು ಅಂದರೂ ಕೂಡ ಆ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ಅದೇ ಅಂತಿಮವಾಗಿರುತ್ತೆ ಅಂತ ಎಲ್ಲ ನಾಯಕರುಗಳು ಹೇಳೋದು. ಹೀಗಾಗಿ ಮೈತ್ರಿ ಅನಿವಾರ್ಯ ಆಗಿತ್ತು ಈ ಒಂದು ಎರಡೂ ಪಕ್ಷಗಳಿಗೂ ಕೂಡ, BJP ಆಗಿರ್ಬೋದು, JDS ಆಗಿರ್ಬೋದು. ಇವೆರಡಕ್ಕೂ ಕೂಡ ಮೈತ್ರಿ ಮಾಡಿಕೊಂಡ್ರೇನೆ ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ, ನಮ್ಮ ಪಕ್ಷ ಎಲ್ಲೋ ಒಂದು ಕಡೆ ಮೇಲಕ್ಕೆ ಬರುತ್ತೆ ಅನ್ನೋಂಥ ಭಾವನೆ ಇತ್ತು ಆವಾಗ. ಹೀಗಾಗಿ ಇಬ್ಬರಿಗೂ ಅವಶ್ಯಕತೆ ಇದ್ದರಿಂದ ಇಬ್ಬರು ಕೂಡ ಮೈತ್ರಿ ಮಾಡಿಕೊಂಡ್ರು. ಇನ್ನು BJPಗೆ JDS ಬೇಕಿತ್ತು, ಬೇಕಂತ ಚಿಂತೆ ಮಾಡ್ತಾ ಇತ್ತು. ಹಾಗಾಗಿ JDS ಕೂಡ ನಮಗೆ ಒಂದು ಆಸರೆ ಬೇಕು ಅಂತ ಯೋಚನೆ ಮಾಡ್ತೀವಿ. ಹೀಗಾಗಿ ಪಕ್ಷ ಸ್ವತಂತ್ರವಾಗಿ ಬೆಳೆಯಬೇಕು ಅಂತ ಏನೇ ಒಂದು ಆಸೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಎಲ್ಲೋ ಹಿನ್ನಡೆ ಆಯಿತು. ಹೀಗಾಗಿ JDS ಮತ್ತು BJP ಇವೆರಡೂ ಕೂಡ ಈಗ ಮೈತ್ರಿಯಾಗಿ ನಾವು ಒಟ್ಟಿಗೆ ಜೊತೆಗೆ ಹೋಗ್ತೀವಿ ಎಲ್ಲ ಒಂದು ಮುಂದಿನ ಚುನಾವಣೆಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ನಾವು BJP ಜೊತೆಗೆ ಒಟ್ಟಾಗಿ ಹೋದರೆ ಲಾಭ ಆಗಲಿದೆ ಅಂತ ಯೋಚನೆ ಮಾಡಿತ್ತು ಅಂದರೆ ಇದೇನು JDS ಮತ್ತು BJP ಕೂಡ ಯೋಚನೆ ಮಾಡಿತ್ತು. ಇಬ್ಬರಿಗೂ ಒಬ್ರಿಗೊಬ್ರಿಗೆ ಲಾಭ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಇಬ್ಬರ ನಾಯಕರಲ್ಲಿಯೂ ಕೂಡ ಇತ್ತು. ಕೆಲವೊಂದು ನಾಯಕರು ಏನು ಮಾಡಿದ್ರು, ನಮಗೆ JDS ಜೊತೆ ಹೋದರೆ ಏನು ಲಾಭ, ಏನಿದು ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದ್ವು ಈ ಒಂದು ವಿಚಾರ. ಹೀಗಾಗಿ ಏನಾಯ್ತು ಅಂದರೆ, ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂತಹ ನಾಯಕರು ಏನು ಮಾಡ್ತಾ ಇದ್ದಾರೆ, ಈಗ ನಾವು ಡಿವೈಡ್ ಆಗೋದು ಬೇಡ, ನಾವು ಒಂದಾಗಿರೋದ್ರಿಂದ, ಮೈತ್ರಿ ಆಗಿರೋದ್ರಿಂದ ನಮಗೆ ಈ ಹಿಂದೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ. ಹೀಗಾಗಿ ನಾವು ಮುಂದೆ ಏನಿರ್ತೀವಿ, ಮುಂದೆ ಬರುವಂಥ ಎಲ್ಲ ಚುನಾವಣೆಗಳು ಕೂಡ ನಾವು ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಗೊಂದಲ ಬೇಡ, ಪಕ್ಷದ ಒಂದು ಕಾರ್ಯಕರ್ತರಿಗೆ ಆಗಲಿ, ನಾಯಕರೇ ಆಗಲಿ ಹಿನ್ನಡೆ ಆಗೋದು ಬೇಡ, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ. ವಿಧಾನಸಭೆ ಚುನಾವಣೆ ಏನಿತ್ತು 10ರಿಂದ 12 ಕ್ಷೇತ್ರಗಳಲ್ಲಿ ನೇರ ಹೋರಾಟಕ್ಕೆ ಇಳಿದಿದ್ದರು, ಆದರೂ ಕೂಡ ಆಗಲಿಲ್ಲ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನಾಗಿದೆ, ಈಗ ಇರುವಂತಹ ಎಲ್ಲ ನಾಯಕರು ಏನು ಮಾಡ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಒಂದು ವೇಳೆ ನಾವು ಇವರು ಜೊತೆಯಾಗಿ ಹೋದರೆ ಏನೋ ಕೆಲವೊಂದು ಸವಾಲುಗಳು ಕೂಡ ಇವರು ಎದುರಾಗುತ್ತೆ. ಯಾಕಂದರೆ ಮೈತ್ರಿಯಿಂದಾಗಿ ತ್ರಿಕೋನ ಬಲ ಹೊಂದುವಂತಹ ಒಂದು ಕಡೆ ಏನಾಗುತ್ತೆ ಅಂತ ಲೆಕ್ಕಾಚಾರಗಳು, ಚುನಾವಣೆಯ ಒಂದು ಸಮೀಕರಣ ಏನಾಗುತ್ತೆ ಅದು ಬದಲಾಗ್ತಾ ಹೋಗುತ್ತೆ. ಇನ್ನು JDS BJP ಜಂಟಿ ಹೋರಾಟದಿಂದ ಕಾಂಗ್ರೆಸ್ ತನ್ನ ಚಟುವಟಿಕೆಯನ್ನು ಇನ್ನಷ್ಟು ತೀವ್ರಗೊಳಿಸಬೇಕಾಗುತ್ತೆ, ಅದು ಅಗತ್ಯ ಕೂಡ ಇರುತ್ತೆ. ಯಾಕಂದರೆ ಎರಡೂ ಪಕ್ಷ ಒಟ್ಟಿಗೆ ಆದಾಗ ಅದರ ಬಲ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ಸು ಒಂದೇ ಹೋರಾಡಬೇಕಂದ್ರೆ ಅದರ ಒಂದು ಬಲವನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಬೇಕು. ಈ ಒಂದು ಸವಾಲುಗಳಿರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಇದರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ JDSನ ಒಂದು ಮತಗಳನ್ನು BJPಗೆ, BJPಯ ಒಂದು ಮತಗಳನ್ನು JDSಗೆ ಅಭ್ಯರ್ಥಿಗಳು ವರ್ಗಾಯಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಸುಲಭ ಆಗಲ್ಲ ಕಾಂಗ್ರೆಸ್ಗೆ. ಎರಡೂ ಪಕ್ಷಗಳು ಒಟ್ಟಿಗೆ ನಿಂತಾಗ ಕೆಲವೊಂದು ವಿಚಾರಗಳು ಬಂದೇ ಬರುತ್ತೆ ರೀತಿ ಮಾತು. ಇನ್ನು ಕೈತಂತ್ರ ಏನು, ಇದೆಲ್ಲ ಈ ಎರಡೂ ಪಕ್ಷ ಒಟ್ಟಿಗೆ ಬರುತ್ತೆ ಅಂದರೆ ಏನು ಮಾಡುತ್ತೆ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ, ಅವರು ಕೂಡ ಏನಾದರೂ ಯೋಚನೆ ಮಾಡ್ತಿರ್ತಾರಲ್ಲ. ಯಾಕಂದರೆ ಈ ಎರಡೂ ಪಕ್ಷದಲ್ಲಿ ದಿಗ್ಗಜ ನಾಯಕರಿದ್ದಾರೆ. BJP ಜೊತೆಗೆ JDS ಮುಖ್ಯವಾಗಿ ಏನು ಮೈತ್ರಿ ಮಾಡಿಕೊಂಡಿದೆ, ಇದಕ್ಕೆ JDSನಲ್ಲಿರುವಂತಹ ಒಂದು ಪ್ರಭಾವಿಗಳನ್ನು ತನ್ನತ್ತ ಸೆಳೆಯಲು ಕಾಂಗ್ರೆಸ್ ಸೇರಿದೆ. ಒಂದು ಭೂಮಿಕೆ ಅಂದರೆ ಒಂದು ವೇದಿಕೆಯನ್ನು ಸಜ್ಜು ಮಾಡ್ತಾ ಇದೆ. ಯಾರಾದರೂ ಬರ್ತೀರಾ ಬನ್ನಿ ಅಂತ ಆಹ್ವಾನ ಕೊಡ್ತಾ ಇದೆ. ನಿಮಗೆ ನಾವು ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟು ನಮ್ಮ ಒಂದು ಪಕ್ಷದಲ್ಲಿ ಇಟ್ಕೊತೀವಿ. ಈಗಾಗಲೇ ಕೈ ನಾಯಕರು ಏನಿದ್ದಾರೆ ಒಂದು ಸುತ್ತಿನ ಒಂದು ಚರ್ಚೆಯನ್ನು ಕೂಡ ಮಾಡಿಬಿಟ್ಟಿದ್ದಾರಂತೆ ಈ ಒಂದು ವಿಚಾರದಾಗ. ಒಂದು ವೇಳೆ ಏನಾದರೂ ಅವರು ಜೋಡಿಯಾಗಿ ಬರ್ತಾರೆ ಅನ್ನೋದಾದರೆ ನಾವೊಂದು ಕೆಲವೊಂದು ನಾಯಕರನ್ನು ನಮ್ಮ ಕಡೆ ಕರ್ಕೊಳ್ಳೋಣ, ಅದು ಪ್ರಭಾವಿ ನಾಯಕರನ್ನು ಕರ್ಕೊಳ್ಳೋಣ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಯೋಚನೆಯನ್ನು ಮಾಡ್ತಾ ಇದೆ ಎನ್ನುವಂಥ ವಿಚಾರ ಕೂಡ ಇದೆ. ಹೀಗಾಗಿ BJP ಜೊತೆ ಹೆಜ್ಜೆಯನ್ನು ಹಾಕಲು ಇಷ್ಟವಿಲ್ಲದಂತಹ ಒಂದು JDS ನಾಯಕರು ಯಾರಿದ್ದಾರೆ ಅವರನ್ನು ನಾವು ಸೆಳೆಯೋಣ. ಇನ್ನು BJP ಜೊತೆಗಿರುವಂತಹ ಮೈತ್ರಿ ಕಾರಣದಿಂದಾಗಿ ರಾಜಕೀಯ ಒಂದು ಪ್ರದೇಶದ ಒಂದು ಅವಕಾಶ
ಕಳೆದುಕೊಳ್ಳುವಂತಹ ಒಂದು ವಿಚಾರ ಕೂಡ ಇದೆ. ಯಾಕಂದರೆ JDSಗೆ ಆದರೂ ಕೊಡಬೇಕು, ಇಲ್ಲ BJP, ಇಬ್ಬರಲ್ಲಿ ಯಾರಿಗೆ ಕೊಡಬೇಕಂತ ಗೊಂದಲ ಬರುತ್ತೆ. ಒಂದೇ ಕ್ಷೇತ್ರಕ್ಕೆ ಆಕಾಂಕ್ಷಿಗಳಿರ್ತಾರೆ, ಅವರು ಬೇಜಾರಾಗ್ತಾರೆ ನನಗೆ ಸಿಕ್ಕಿಲ್ಲ ಅಂತ. ಯಾರು ಬೇಜಾರಾಗಿರ್ತಾರೆ, ಅವರು ಅಲ್ಲಿ ಪ್ರಭಾವ ಬೀರ್ತಾರೆ ಅಂತ ಏನಾದರೂ ಕಾಂಗ್ರೆಸ್ಗೆ ಅನ್ನಿಸಿದ್ರೆ ಅವರನ್ನು ತನ್ನತ್ತ ಕರೆದುಕೊಳ್ಳುವಂತಹ ಒಂದು ಅವಕಾಶ ಇದೆ. ಈ ಒಂದು ಪ್ಲಾನನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೂರೂ ಪಕ್ಷಗಳು ಏನಿದೆ ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯತಂತ್ರಗಳನ್ನು ಮಾಡ್ತಾ ಇದೆ. ಯಾವ ನಾಯಕರನ್ನ ಕರ್ಕೊಳ್ಬೇಕು, ಯಾವ ನಾಯಕರನ್ನ ಕೈ ಬಿಡಬೇಕು, ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹೀಗಾಗಿನೂ ಕಾಂಗ್ರೆಸ್ ಈ ರೀತಿಯಾದ ಒಂದು ಯೋಚನೆಯನ್ನು ಮಾಡ್ತಾ ಇದೆ. ಶೀಘ್ರವೇ ಈ ಒಂದು ನಿಟ್ಟಿನಲ್ಲಿ ಒಂದು ಭೂಮಿಕೆಯೊಂದು ಸಿದ್ಧ, ಅಂದರೆ ಒಂದು ವೇದಿಕೆ ಸಿದ್ಧ ಆಗುತ್ತೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಇಂತಹದ್ದೊಂದು ಕಾರ್ಯಾಚರಣೆಯನ್ನು ಮಾಡೋಕ್ಕೆ ಕಾಂಗ್ರೆಸ್ ಆರಂಭ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎರಡೂ ಪಕ್ಷಕ್ಕೆ ನಾವು ಕೂಡ ಸರಿಸಮನಾದ ಹೋರಾಟವನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ನಿಲ್ತಿದೆ. ಆದರೆ ಕಾಂಗ್ರೆಸ್ ನೀವು ಏನೇ ಮಾಡಿದರೂ ಕೂಡ ಈ ಬಾರಿ ನಮ್ಮನ್ನು ತಡೆಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ JDS ಮತ್ತು BJP ಎರಡೂ ಕೂಡ ಬರ್ತಾ ಇರುವಂಥದ್ದು. ಮಾಜಿ ಪ್ರಧಾನಿಯಾಗಿರುವಂಥ ದೇವೇಗೌಡರು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಪ್ರಧಾನಿ ಮೋದಿಯವರು ಕೂಡ ಅವ್ರ ಜೊತೆ ಮಾತಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಕುಮಾರಸ್ವಾಮಿ ಅವರು ಕೂಡ ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ. ಅವರು ಅಲ್ಲೇ ಇದ್ದರೂ ಕೂಡ ಇಲ್ಲಿನ ಒಂದು ರಾಜ್ಯದ ರಾಜಕಾರಣವನ್ನು ಕೂಡ ಅವರು ಅಲ್ಲಿಂದಾನೇ ಆಪ್ರೇಟ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದು ಯಾರ ಮೂಲಕ? ತಮ್ಮ ಮಗನ ಮೂಲಕ, ನಿಖಿಲ್ ಕುಮಾರಸ್ವಾಮಿಯ ಮೂಲಕ, ಮತ್ತು ಇನ್ನಿತರ ಒಂದು JDS ನಾಯಕರ ಮೂಲಕ. ಹೀಗಾಗಿ ಈ ಬಾರಿ BJP ಮತ್ತು JDS ಇವೆರಡೂ ಕೂಡ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ರೀತಿಯಾದಂತಹ ಪೈಪೋಟಿ ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಒಂದು ಮೈತ್ರಿಯ ಒಂದು ಪಕ್ಷಗಳ ಒಂದು ವಿಚಾರ, ಮತ್ತು ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.